ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೂಪರ್ ಪೊಸಿಷನ್ ಥಿಯರಂ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಸೂಪರ್ ಪೊಸಿಷನ್ ಥಿಯರಂ ನ ಸರ್ಕ್ಯೂಟ್ ಅನ್ನ ಕೊಟ್ಟಿರ್ತಾರೆ. ಸೊ ಇದನ್ನ ಹೇಗೆ ಸಾಲ್ವ್ ಮಾಡಬೇಕು? ಫಸ್ಟ್ n ಪ್ಲಸ್ 1 ಸ್ಟೆಪ್ಸ್ ಗಳಾಗುತ್ತೆ. ಅಂದ್ರೆ n ಅಂತ ಅಂದ್ರೇನು? n ಇಸ್ ಈಕ್ವಲ್ ಟು ಸೋರ್ಸ್ ಗಳು ಎಷ್ಟಿದಾವೆ ಅಂತ. n ಇಸ್ ಈಕ್ವಲ್ ಟು ಸೋರ್ಸಸ್, ನಂಬರ್ ಆಫ್ ಸೋರ್ಸಸ್. ನೋಡಿ, ಇಲ್ಲಿ ಒಂದು ವೋಲ್ಟೇಜ್ ಸೋರ್ಸ್, ಎರಡು ವೋಲ್ಟೇಜ್ ಸೋರ್ಸ್, ಮತ್ತಿನ್ನೇನಾದ್ರೂ ಸೋರ್ಸ್ ಇದೆಯಾ? ಒಂದು ಕರೆಂಟ್ ಸೋರ್ಸ್ ಇರಬೇಕು, ಇಲ್ಲ ವೋಲ್ಟೇಜ್ ಸೋರ್ಸಸ್ ಇರಬೇಕು. ಒಂದೊಂದ್ಸಲ ಏನ್ ಮಾಡ್ತಾರೆ, ಎರಡು ವೋಲ್ಟೇಜ್ ಸೋರ್ಸ್ ಗಳನ್ನ ಮಾತ್ರ ಕೊಡ್ತಾರೆ, ಇಲ್ಲ ವೋಲ್ಟೇಜ್ ಮತ್ತೆ ಕರೆಂಟ್ ಸೋರ್ಸ್ ಗಳನ್ನ ಕೊಡ್ತಾರೆ, ಇಲ್ಲ ಬರೀ ಕರೆಂಟ್ ಸೋರ್ಸ್ ಗಳನ್ನ ಕೊಡ್ತಾರೆ. ಸೊ ನಾವೇನ್ ಮಾಡ್ಬೇಕು, ಎಷ್ಟು ಸೋರ್ಸ್ ಗಳಿವೆ. ಈಗ ಎರಡು ವೋಲ್ಟೇಜ್ ಸೋರ್ಸ್ ಇರೋದ್ರಿಂದ ಎಷ್ಟು ಸ್ಟೆಪ್ ಆಗುತ್ತೆ? 2n ಪ್ಲಸ್ 1 ಅಂದ್ರೆ 2 ಪ್ಲಸ್ 1 ವಿಚ್ ಇಸ್ ಈಕ್ವಲ್ ಟು 3 ಸ್ಟೆಪ್ ಅಲ್ಲಿ ಮುಗಿಸ್ಬೇಕು. ಸೊ 3 ಸ್ಟೆಪ್ ಅಂದ್ರೆ ಹೇಗೆ? ಫಸ್ಟ್ ಈಗ 3 ಸ್ಟೆಪ್ ಅಲ್ವಾ, 3 ಸ್ಟೆಪ್ ಅಲ್ಲಿ ಫಸ್ಟ್ ಈ 50 ವೋಲ್ಟ್ ಅನ್ನ ನಾನು ಕನ್ಸಿಡರ್ ಮಾಡಿದ್ರೆ ಈ 20 ವೋಲ್ಟ್ ನ ತೆಗೆದು ಬಿಸಾಕ್ಬೇಕು. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಈ 50 ವೋಲ್ಟ್ ನ ತೆಗೆದು ಬಿಸಾಕಿ 20 ವೋಲ್ಟ್ ನ ಇಟ್ಕೊಂಡು ಪ್ರಾಬ್ಲಮ್ ಮಾಡಬೇಕು. ಮೂರನೇ ಸ್ಟೆಪ್ ಏನು? ಸೊ ಇದ್ರದ್ದು ಆನ್ಸರ್ ಎರಡು ಆನ್ಸರ್ನು ಮರ್ಜ್ ಮಾಡ್ಬೇಕು ಅಷ್ಟೇ. ನೋಡಿ ಹೇಗೆ ತೆಗೆಯೋದು? ವೋಲ್ಟೇಜ್ ಸೋರ್ಸ್ ಗಳನ್ನ ಏನಾದ್ರೂ ಕೊಟ್ಟಿದ್ರೆ ಒಂದನ್ನು ಉಳಿಸ್ಕೊಂಡು ಇನ್ನೊಂದನ್ನ ತೆಗಿಬೇಕಲ್ವಾ, ಅವಾಗ ಏನ್ ಮಾಡಬೇಕು? ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು. ಅದೇ ಏನಾದ್ರೂ ಕರೆಂಟ್ ಸೋರ್ಸಸ್ ಗಳಿದ್ರೆ ಓಪನ್ ಸರ್ಕ್ಯೂಟ್ ಮಾಡಬೇಕು. ನೋಡಿ ಏನ್ ಹೇಳಿದ್ದಾರೆ, ಎವ್ರಿ ಸ್ಟೆಪ್ ಮಸ್ಟ್ ಹ್ಯಾವ್ ಓನ್ಲಿ ಒನ್ ಸೋರ್ಸ್. ಕೇವಲ ಒಂದೇ ಒಂದು ಸೋರ್ಸ್ ಇರಬೇಕು. ಇಲ್ಲ ಏನಾದ್ರೂ 3 ಸೋರ್ಸ್ ಕೊಟ್ಟಿದ್ರೆ ಏನ್ ಮಾಡ್ಬೇಕು? ಒಂದನ್ನು ಉಳಿಸ್ಕೋಬೇಕು, ಇನ್ನೆರಡನ್ನ ತೆಗಿಬೇಕು. ಅದ್ಯಾವ್ದ್ರ ಬೇಸಿಸ್ ಮೇಲೆ? ವೋಲ್ಟೇಜ್ ಆದ್ರೆ ಶಾರ್ಟ್ ಸರ್ಕ್ಯೂಟ್, ಕರೆಂಟ್ ಆದ್ರೆ ಓಪನ್ ಸರ್ಕ್ಯೂಟ್. ಸೊ ಇವಾಗ ಪ್ರಾಬ್ಲಮ್ ಮಾಡ್ತಾ ಹೋಗೋಣ. ಈಗ ಫಸ್ಟ್ ಎರಡು ಸೋರ್ಸ್ ಗಳಿವೆ, ಯಾವ್ದನ್ನ ತಗೋಣ? ಇದನ್ನ ತಗೋಣ. ನೀವು ಇದನ್ನಾರನ್ನು ಕನ್ಸಿಡರ್ ಮಾಡೋದು. ಫಸ್ಟ್ 50 ವೋಲ್ಟ್ ಅನ್ನ ಕನ್ಸಿಡರ್ ಮಾಡೋಣ. ಲೆಟ್ ಕನ್ಸಿಡರ್ 50 ವೋಲ್ಟ್ ಸೋರ್ಸ್. ಸೊ 50 ವೋಲ್ಟ್ ಸೋರ್ಸ್ ಅನ್ನ ಸ್ಟೆಪ್ 1 ಅಲ್ಲಿ ಕನ್ಸಿಡರ್ ಮಾಡೋಣ. ಈಗ ನಮ್ಮ ಸರ್ಕ್ಯೂಟ್ ಏನಾಗುತ್ತೆ? ರೀಡ್ರಾ ಮಾಡಬೇಕು. ಇದು 50 ವೋಲ್ಟ್, ಪಾಸಿಟಿವ್ ನೆಗೆಟಿವ್. ಸೊ ಕರೆಂಟ್ ಹೇಗೆ ಹೋಗುತ್ತೆ? ನೆಗೆಟಿವ್ ಇಂದ ಪಾಸಿಟಿವ್ ಆಗಿ ಹೋಗುತ್ತೆ. ಸೊ ಐ ಟೋಟಲ್ ಏನ್ ಮಾಡುತ್ತೆ? ಹೀಗೆ ಹೋಗುತ್ತೆ. ಅದರ ಡೈರೆಕ್ಷನ್ ನೆಗೆಟಿವ್ ಇಂದ ಪಾಸಿಟಿವ್ಗೆ. ನೆಕ್ಸ್ಟ್ ಇಲ್ಲೊಂದು ರೆಸಿಸ್ಟೆನ್ಸ್. ಸೊ ಎಷ್ಟು? 10 ಓಮ್ ರೆಸಿಸ್ಟೆನ್ಸ್ ಇದೆ. ನೆಕ್ಸ್ಟ್ ಇಲ್ಲಿ 30 ಓಮ್ ರೆಸಿಸ್ಟೆನ್ಸ್ ಇದೆ. ನೆಕ್ಸ್ಟ್ ಏನಂತ ಹೇಳಿರೋದು? ಫೈಂಡ್ ದ ಕರೆಂಟ್ ಐ. ಇಲ್ಲಿ ಫ್ಲೋ ಆಗ್ತಿರುವಂತ ಕರೆಂಟ್ ಅನ್ನ ನಾವು ಕಂಡುಹಿಡಿಬೇಕು. ಸೊ ಏನ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿ ಟೋಟಲ್ ಕರೆಂಟ್ ಅಲ್ವಾ, ಈ ಟೋಟಲ್ ಕರೆಂಟ್ ಇಲ್ಲಿಂದ ಬರುತ್ತೆ. ಈ ಟೋಟಲ್ ಕರೆಂಟ್ ಐ ಟೋಟಲ್ ಇಲ್ಲಿಂದ ಬಂದಿದ್ದು ಈ ಜಾಯಿಂಟ್ ಅಲ್ಲಿ ಏನಾಗುತ್ತೆ? ಎರಡು ಕಡೆ ಸ್ಪ್ಲಿಟ್ ಆಗುತ್ತೆ. ಒಂದು 20 ಓಮ್ ರೆಸಿಸ್ಟೆನ್ಸ್ ಹೋಗುತ್ತೆ, ಇನ್ನೊಂದು 30 ಓಮ್ ರೆಸಿಸ್ಟೆನ್ಸ್ ಹೋಗುತ್ತೆ. ಸೊ ಈ ಐನ ನಾನೇನ್ ಮಾಡ್ತೀನಿ? I1 ಅಂತ ತಗೊಂತೀನಿ. ನೆಕ್ಸ್ಟ್ ಇನ್ನೊಂದು ಸೈಡಿಗೆ ಹೋಗುತ್ತಲ್ಲ ಕರೆಂಟ್, ಸೊ ಅದನ್ನ ಏನ್ ಮಾಡ್ತೀನಿ? I2 ಅಂತ ತಗೊಂತೀನಿ. ಇನ್ನೊಂದು ರೆಸಿಸ್ಟೆನ್ಸ್ ಎಷ್ಟು? 20 ಓಮ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ಇದನ್ನ ನಾನು ಬರೆಯಂಗಿಲ್ಲ, ಈ ವೋಲ್ಟೇಜ್ ಸೋರ್ಸ್ ಅನ್ನ ನಾನು ಬರೆಯಂಗಿಲ್ಲ. ಸೊ ಏನ್ ಮಾಡ್ಬೇಕು? ವೋಲ್ಟೇಜ್ ಸೋರ್ಸ್ ಆಗಿದ್ರೆ ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು. ಸೊ ಶಾರ್ಟ್ ಸರ್ಕ್ಯೂಟ್ ಹೇಗೆ ಮಾಡೋದು? ಎರಡು ಡಾಟ್ ಹಾಕ್ಬಿಟ್ಟು ಒಂದು ಗೀಟ್ ಹಾಕ್ಬೇಕು. ಎರಡು ಡಾಟ್ ಒಂದು ಗೀಟ್ ಏನಾಯ್ತು? ಶಾರ್ಟ್ ಸರ್ಕ್ಯೂಟ್ ಆಯ್ತು. ಈಗ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಬರೋಣ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಮಗೆ ಗೊತ್ತಾಗ್ತಿದೆ, ಇದು I2 I1. ಸೊ 30 ಓಮ್ ರೆಸಿಸ್ಟೆನ್ಸ್ ಮತ್ತೆ 20 ಓಮ್ ರೆಸಿಸ್ಟೆನ್ಸ್ ಹೇಗಿದ್ದಾವೆ? ಒಂದಕ್ಕೊಂದು ಪ್ಯಾರಲಲ್ ಆಗಿದೆ. ಸೊ ಪ್ಯಾರಲಲ್ ರೆಸಿಸ್ಟೆನ್ಸ್ ಇದ್ರೆ, ಅದು ಎರಡು ಪ್ಯಾರಲಲ್ ರೆಸಿಸ್ಟೆನ್ಸ್ ಇದ್ರೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಹೇಗೆ ಕಂಡುಹಿಡಿಯೋದು? 20 into 30 divided by 20 plus 30 ಎಷ್ಟಾಗುತ್ತೆ? 3 2s are 6 ಅಂದ್ರೆ 600 divided by 3 plus 2 5. So 50. 5 1s are 5 12s are 5 12s are 60. ಸೊ ಇವಾಗ ಎಷ್ಟಾಯ್ತು? ನಾನು ಇದನ್ನ 30 ಓಮ್ ರೆಸಿಸ್ಟೆನ್ಸ್ ಮತ್ತೆ 20 ಓಮ್ ರೆಸಿಸ್ಟೆನ್ಸ್, ಸೊ ಇವೆರಡನ್ನೂ ಕೂಡ ಈಕ್ವಲೆಂಟ್ ಆಗಿ ಹೇಗೆ ಬರೀಬಹುದು? ಇದು 50 ವೋಲ್ಟ್ ಸೋರ್ಸ್ ಪ್ಲಸ್ ಮೈನಸ್ ಇಲ್ಲಿ 10 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ ಇವೆರಡನ್ನು ಸೇರಿಸಿ ನಾನೇನ್ ಬರೀಬಹುದು? ಇವೆರಡನ್ನು ಸೇರಿಸಿ 12 ಓಮ್ ರೆಸಿಸ್ಟೆನ್ಸ್. ಈಗ 12 ಓಮ್ ರೆಸಿಸ್ಟೆನ್ಸ್ ಮತ್ತೆ 10 ಓಮ್ ರೆಸಿಸ್ಟೆನ್ಸ್ ಹೇಗಿದೆ? ಸೀರೀಸ್ ಕನೆಕ್ಷನ್ ಇದೆ. ಸೊ ಸೀರೀಸ್ ಇದ್ರೆ ಏನ್ ಮಾಡಬಹುದು? 50 ವೋಲ್ಟ್ ಪಾಸಿಟಿವ್ ನೆಗೆಟಿವ್. ಸೊ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ? 10 ಪ್ಲಸ್ 12 22 ಓಮ್. ಈಗ ನನಗೇನ್ ಗೊತ್ತಾಯ್ತು? ವೋಲ್ಟೇಜ್ ಸಿಕ್ಕಿದೆ ಮತ್ತೆ ಕರೆಂಟ್ ಸಿಕ್ಕಿದೆ. ಯಾವುದಕ್ಕೆ? ಟೋಟಲ್ಗೆ. ಈ ಟೋಟಲ್ ಸರ್ಕ್ಯೂಟ್ ಇಂದ ನನಗೆ ಸಿಕ್ಕಿದೆ. ಸೊ ಐ ಟೋಟಲ್ is equal to V by R.
I is equal to V by R ಅಲ್ವಾ. ಸೊ V ಅಂದ್ರೆ ಎಷ್ಟು 50 ವೋಲ್ಟ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟು 22. ಸೊ ಎಷ್ಟು ಬರುತ್ತೆ ಆನ್ಸರ್ 2.272 ಆಂಪಿಯರ್ ನನಗೆ ಆನ್ಸರ್ ಬರುತ್ತೆ. ಯಾವುದು I ಟೋಟಲ್. ಆದ್ರೆ ನನಗೆ ಬೇಕಾಗಿರೋದು ಈ 5. ಸೊ ಏನ್ ಮಾಡಬೇಕು ಇಲ್ಲಿ ಇದನ್ನ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಗಿ ಸಾರಿ ಈಕ್ವಲೆಂಟ್ ಸರ್ಕ್ಯೂಟ್ ಆಗಿ ಮಾಡ್ಕೊಂಡಲ್ವಾ I1 I2 ಅಂತ. ಸೊ ನನಗೆ ಬೇಕಾಗಿರೋದು ಯಾವುದು I1 ಬೇಕು. ಸೊ ಇವಾಗ ಏನ್ ಮಾಡ್ತೀವಿ ಅಂತ ಅಂದ್ರೆ ಬೇಕಾಗಿರೋದು I1 ವ್ಯಾಲ್ಯೂ ಅಲ್ವಾ. ಸೊ I1 ವ್ಯಾಲ್ಯೂನ ಕಂಡುಹಿಡಿಯಬಹುದು ಬೈ ಅಪ್ಲೈ CDR. CDR ಅಂದ್ರೆ ಏನು ಕರೆಂಟ್ ಡಿವಿಷನ್ ರೂಲ್. ಕರೆಂಟ್ ಡಿವಿಷನ್ ರೂಲ್ ಅನ್ನ ನಾವು ಅಪ್ಲೈ ಮಾಡೋಣ. ಸೊ ಕರೆಂಟ್ ಡಿವಿಷನ್ ರೂಲ್ ಏನು ಹೇಳುತ್ತೆ IX is equal to I total. IX ಅಂದ್ರೆ ಯಾವ್ದು ಕರೆಂಟ್ ಬೇಕಾಗಿರೋದು ಯಾವ್ದು ಬೇಕಾಗಿರೋದು I1 ಅಂತ ನಾನು ನೇಮ್ ಮಾಡ್ಕೊಂಡಿರೋದು ಇದು I. ಸೊ ಅದು ಬೇಕು. ಇದಕ್ಕೆ ಏನ್ ಮಾಡಬೇಕು I total ಎಷ್ಟು ಬಂದಿದೆ 2.72 ಇಂಟು ರೆಸಿಸ್ಟೆನ್ಸ್ ಆಫ್ ದಿ ಆಪೋಸಿಟ್ branch divided by resistance of opposite branch plus resistance of current branch. ಈಗ IX ಅಂದ್ರೇನು ನನಗೆ ಬೇಕಾಗಿರೋದು I1 ವ್ಯಾಲ್ಯೂ. ಸೊ ಅಂದ್ರೆ ಇಲ್ಲಿ I ಟೋಟಲ್ ಬಂದಿದ್ದು I1 ಆಗಿ I2 ಆಗಿ ಸ್ಪ್ಲಿಟ್ ಆಯ್ತಲ್ವಾ. ಸೊ I1 ವ್ಯಾಲ್ಯೂ ಎಷ್ಟು ಅಂತ ನನಗೆ ಬೇಕಾಗಿರೋದು. ಸೊ I1 ಅಂತ ಬರ್ಕೊಂತೀನಿ. I1 ಅಥವಾ I ಎರಡು ಕೂಡ ಸೇಮ್. ಸೊ ಅದನ್ನು ರೀರೈಟ್ ಮಾಡಿರೋದು ಎರಡು ಸ್ಪ್ಲಿಟ್ ಆಯ್ತಲ್ಲ ಅದಕ್ಕೋಸ್ಕರ ವಿಚ್ ಈಸ್ ಈಕ್ವಲ್ ಟು I ಟೋಟಲ್ ಎಷ್ಟಪ್ಪ 2.272 ಆಂಪಿಯರ್ ಇಂಟು ರೆಸಿಸ್ಟೆನ್ಸ್ ಆಫ್ ದಿ ಆಪೋಸಿಟ್ ಬ್ರಾಂಚ್. ಆಪೋಸಿಟ್ ಬ್ರಾಂಚ್ ಯಾವ್ದಾಗುತ್ತೆ ಅಂದ್ರೆ ನೋಡಿ ಇಲ್ಲಿ ಏನಾಯ್ತು ಈ ಕರೆಂಟ್ ಇಲ್ಲಿ I ಟೋಟಲ್ ಬರ್ತಿದ್ದು ಎರಡು ಕಡೆ ಸ್ಪ್ಲಿಟ್ ಆಯ್ತಲ್ವಾ I1 ಮತ್ತೆ I2. I1 ವ್ಯಾಲ್ಯೂ ನನಗೆ ಬೇಕಾಗಿರೋದು. ಇನ್ನೊಂದು ಯಾವ್ದು ಸ್ಪ್ಲಿಟ್ ಆಗಿದೆಯಲ್ಲ I2 ಅದನ್ನ ನಾವು ಆಪೋಸಿಟ್ ಬ್ರಾಂಚ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ರೆಸಿಸ್ಟೆನ್ಸ್ ಆಫ್ ಆಪೋಸಿಟ್ ಬ್ರಾಂಚ್ ಎಷ್ಟು I2 ಹೋಗ್ತಿರುವಂತ ಬ್ರಾಂಚ್ 20 ಓಮ್. ಸೊ 20 ಡಿವೈಡೆಡ್ ಬೈ resistance of opposite branch 20 divided by resistance of current branch. I1 ಎಲ್ಲಿಗೆ ಹೋಗ್ತಾ ಇರೋದು 30 ಓಮ್ ರೆಸಿಸ್ಟೆನ್ಸ್. ಸೊ 30. ಸೊ ವ್ಯಾಲ್ಯೂ ಏನಾಗುತ್ತೆ 2.272 into 20 divided by 20 plus 30 is 50. ಸೊ ಫೈನಲ್ ವ್ಯಾಲ್ಯೂ ಏನು ಬರುತ್ತೆ ನಮಗೆ I1 ಅಥವಾ I ವ್ಯಾಲ್ಯೂ 2.272 into 2 which is equal to 4.544 divided by 5 which is equal to 0.9088 ampere. ಈಗ ಈ 50 ವೋಲ್ಟ್ ರೆಸಿಸ್ಟೆನ್ಸ್ ಅನ್ನ ಕನ್ಸಿಡರ್ ಮಾಡಿದಾಗ ನನಗೆ ಏನು ಬಂತು I ವ್ಯಾಲ್ಯೂ ನನಗೆ 0.9088 ಬಂತು. ಅದೇ ನಾನು 20 ವೋಲ್ಟ್ ನ ಕನ್ಸಿಡರ್ ಮಾಡಿದಾಗ ಎಷ್ಟು ಬರುತ್ತೆ ಆ ವ್ಯಾಲ್ಯೂನ ಮತ್ತೆ ಈ ವ್ಯಾಲ್ಯೂನ ಎರಡನ್ನೂ ಆಡ್ ಮಾಡಿದ್ರೆ ನಮಗೆ ಕರೆಕ್ಟ್ I ವ್ಯಾಲ್ಯೂ ಸಿಗುತ್ತೆ. ಸೊ ಏನ್ ಮಾಡಬೇಕು ಇವಾಗ 20 ವೋಲ್ಟ್ ನ ಕನ್ಸಿಡರ್ ಮಾಡೋಣ 50 ವೋಲ್ಟ್ ನ ರಿಮೂವ್ ಮಾಡೋಣ. ಹೇಗೆ ಶಾರ್ಟ್ ಸರ್ಕ್ಯೂಟ್ ಮಾಡಿ. ಈಗ ಏನ್ ಮಾಡಬೇಕು 20 ವೋಲ್ಟ್ ನ ಇಟ್ಕೋಬೇಕು 50 ವೋಲ್ಟ್ ನ ಬಿಡಬೇಕಲ್ವಾ. ಸೊ ಏನ್ ಮಾಡೋಣ ಶಾರ್ಟ್ ಸರ್ಕ್ಯೂಟ್ ಮಾಡೋಣ. ಶಾರ್ಟ್ ಸರ್ಕ್ಯೂಟ್ ಮಾಡಿದೆ. ಈಗ I ಟೋಟಲ್ ಏನಾಗ್ತಿದೆ ಯಾವ್ದ್ರ ಮುಖಾಂತರ ಬರುತ್ತೆ ಈ ವೋಲ್ಟೇಜ್ ಸೋರ್ಸ್ ಮುಖಾಂತರ ಬರುತ್ತೆ. ಸೊ I ಟೋಟಲ್. ಸೊ ಈಗ I ಟೋಟಲ್ ಬೇಕಲ್ವಾ ಏನಾಗುತ್ತೆ ಇಲ್ಲಿಂದ ಬರುತ್ತೆ ಇಲ್ಲಿ ಬಂದು ಸ್ಟಾಪ್ ಆಗಿ ಎರಡು ಕಡೆ ಸ್ಪ್ಲಿಟ್ ಆಗುತ್ತೆ. ಸೊ ಇದನ್ನ ಏನಂತ ತಗೊಳ್ಳೋಣ ಇದನ್ನ I3 ಅಂತ ತಗೊಳ್ಳೋಣ. ನೆಕ್ಸ್ಟ್ ಇದನ್ನ I4 ಅಂತ ತಗೊಳ್ಳೋಣ. ನೀವೇನಾದ್ರು ತಗೊಳ್ಳಿ I3 I4 ಅಂತ ಎರಡು ಕಡೆ ಸ್ಪ್ಲಿಟ್ ಆಯ್ತು. ಸೊ ನನಗೆ ಇದ್ರ ವ್ಯಾಲ್ಯೂ ಬೇಕಲ್ವಾ. ಸೊ ಹೇಗೆ ಅಂತ ಕಂಡುಹಿಡಿತಾ ಹೋಗೋಣ. ಫಸ್ಟ್ ಏನ್ ಮಾಡಬೇಕು ರೆಸಿಸ್ಟರ್ಗಳನ್ನೆಲ್ಲ ತೆಗಿತಾ ಬರಬೇಕು. ಸೊ 30 ಮತ್ತೆ 10 ಹೇಗಿದೆ ಪ್ಯಾರಲಲ್. ಸೊ 30 ಮತ್ತೆ 10 ಪ್ಯಾರಲಲ್ ಅಂದ್ರೆ 30 into 10 divided by 30 plus 10 which is equal to 300 divided by 40. 4 7s are 28, 4 5s are 20. So 7.5. ಸೊ ಇದು ಮತ್ತೆ ಇದು ಇವೆರಡರದ್ದು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ 7.5 ಓಮ್ ರೆಸಿಸ್ಟೆನ್ಸ್ ಬರುತ್ತೆ. 7.5 ಓಮ್ ರೆಸಿಸ್ಟೆನ್ಸ್. ನೆಕ್ಸ್ಟ್ 7.5 ಓಮ್ ಮತ್ತೆ 20 ಓಮ್ ರೆಸಿಸ್ಟೆನ್ಸ್ ಸೀರೀಸ್ ಅಲ್ಲಿ ಇದೆ.
ಸೊ ಸೀರೀಸ್ ಅಲ್ಲಿ ಇದ್ರೆ ನಾವೇನ್ ಮಾಡ್ಬೋದು, ಆ ಸೋರ್ಸ್ ನ ತೆಗೆದುಬಿಟ್ಟು ಡೈರೆಕ್ಟ್ ಇದಕ್ಕೆ ಆಡ್ ಮಾಡಬೇಕು. ಸೊ ಎಷ್ಟಾಗುತ್ತೆ 27.5 ಓಮ್ ಬಂತು. ಈಗ ನನಗೆ ವೋಲ್ಟೇಜ್ ಸಿಕ್ಕಿದೆ ಮತ್ತೆ ರೆಸಿಸ್ಟೆನ್ಸ್ ಸಿಕ್ಕಿದೆ. ಐ ಟೋಟಲ್ ಕಂಡುಹಿಡಿಬೇಕಿತ್ತು. ಸೊ ಐ ಏನಾಯ್ತು, ಐ ಟೋಟಲ್ ಇಲ್ಲಿಂದ ಹೋಯ್ತಲ್ವಾ. ಸೊ ಐ ಟೋಟಲ್ ಇಸ್ ಈಕ್ವಲ್ ಟು ವಿ ಬೈ ಆರ್. ವೋಲ್ಟೇಜ್ ಎಷ್ಟು 20 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟು 27.5. ಸೊ ಟೋಟಲ್ ಕರೆಂಟ್ ವ್ಯಾಲ್ಯೂ ಏನು ಬರುತ್ತೆ 20 ಡಿವೈಡೆಡ್ ಬೈ 27.5 0.7272 ಆಂಪಿಯರ್. ಯಾವುದು ಐ ಟೋಟಲ್ ವ್ಯಾಲ್ಯೂ ಬಂತು. ನನಗೆ ಬೇಕಾಗಿರೋದು ಯಾವುದು I3 ವ್ಯಾಲ್ಯೂ ಇಲ್ಲಿ ಬಂದಿತ್ತಲ್ಲ, ಯಾವುದು ಸಾರಿ I4 ವ್ಯಾಲ್ಯೂ ಇಲ್ಲಿ ಬಂದಿತ್ತಲ್ಲ. ನಾವು ಫಸ್ಟ್ ಡಯಾಗ್ರಾಮ್ ಬಿಡಿಸ್ಕೊಂಡಾಗ ಇದ್ರದ್ದು 20 ವೋಲ್ಟ್ ರೆಸಿಸ್ಟೆನ್ಸ್ I4. ಸೊ I4 ವ್ಯಾಲ್ಯೂ ಬೇಕು ಅಂದ್ರೆ ಏನ್ ಮಾಡಬೇಕು, ಕರೆಂಟ್ ಡಿವಿಷನ್ ರೂಲ್ ನ ಅಪ್ಲೈ ಮಾಡಬೇಕು. ಅಪ್ಲೈ ಕರೆಂಟ್ ಡಿವಿಷನ್ ರೂಲ್. ಸೊ ಕರೆಂಟ್ ಡಿವಿಷನ್ ರೂಲ್ ನ ಅಪ್ಲೈ ಮಾಡಬೇಕಾದ್ರೆ ಏನ್ ಮಾಡಬೇಕು, ಫಸ್ಟ್ ನಮಗೆ ಬೇಕಾಗಿರೋದು ಯಾವುದು I4 ವ್ಯಾಲ್ಯೂ ಬೇಕು, ವಿಚ್ ಇಸ್ ಈಕ್ವಲ್ ಟು ಐ ಟೋಟಲ್. ಐ ಟೋಟಲ್ ವ್ಯಾಲ್ಯೂ ಏನು 0.7272 ಇಂಟು ರೆಸಿಸ್ಟೆನ್ಸ್ ಆಫ್ ದಿ ಆಪೋಸಿಟ್ ಬ್ರಾಂಚ್. ಸೊ ಇದು I4. ನೆಕ್ಸ್ಟ್ ಇದರ ಆಪೋಸಿಟ್ ಯಾವ್ದಾಗುತ್ತೆ, ಐ ಟೋಟಲ್ ಇಲ್ಲಿಂದ ಇಲ್ಲಿಗೆ ಬಂದು ಸ್ಪ್ಲಿಟ್ ಆಯ್ತಲ್ಲ, ಒಂದಿದು ಇನ್ನೊಂದು ಯಾವುದು, ಇನ್ನೊಂದು ಈ ಕಡೆ ಇದ್ದಿದ್ದಂಥದ್ದು. ಈ ಕಡೆ ಇದ್ದಿದ್ದಂಥದ್ದು ರೆಸಿಸ್ಟೆನ್ಸ್ ಎಷ್ಟಿತ್ತು 10 ಓಮ್ ರೆಸಿಸ್ಟೆನ್ಸ್ ಇತ್ತು. ಸೊ 10 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಆಫ್ ದಿ ಆಪೋಸಿಟ್ ಪ್ಲಸ್ ರೆಸಿಸ್ಟೆನ್ಸ್ ಆಫ್ ಕರೆಂಟ್. ಕರೆಂಟ್ ರೆಸಿಸ್ಟೆನ್ಸ್ ಇಲ್ಲಿ I4 ಹೋಗ್ತಿದ್ದಂಥದ್ದಕ್ಕೆ ಎಷ್ಟಿತ್ತು, ರೆಸಿಸ್ಟೆನ್ಸ್ 30 ಇತ್ತು. ಸೊ ವ್ಯಾಲ್ಯೂ ಏನಾಗುತ್ತೆ 0.7272. ಈ ವ್ಯಾಲ್ಯೂ ಹಾಕಬೇಡಿ, ಫಸ್ಟ್ ಇದನ್ನ 20 ವೋಲ್ಟ್ ರೆಸಿಸ್ಟೆನ್ಸ್ 20 ವೋಲ್ಟ್ ನ ಸೋರ್ಸ್ ನ ಇಟ್ಕೊಂಡು ಮತ್ತೆ 50 ವೋಲ್ಟ್ ನ ತೆಗೆದ್ವಲ್ಲ, ಆ ಡಯಾಗ್ರಾಮ್ ಅಲ್ಲಿ ಇದ್ದಿತ್ತು ಅದನ್ನ ಬರೀಬೇಕು. ಸೊ 0.7272 ಇಂಟು 10 ಡಿವೈಡೆಡ್ ಬೈ 30 ಪ್ಲಸ್ 10 ಇಸ್ 40. ಸೊ 0 ಕ್ಯಾನ್ಸಲ್, ಇದು ಹೋಯ್ತು ಅಂತಂದ್ರೆ 0.7272 ಡಿವೈಡೆಡ್ ಬೈ 4 which is equal to 0.1818 ಆಂಪಿಯರ್. ಈಗ ನನಗೆ ಏನು ಸಿಕ್ತು, I4 ವ್ಯಾಲ್ಯೂ ಸಿಕ್ತು ಮತ್ತೆ I1 ವ್ಯಾಲ್ಯೂ ನನಗೆ ಗೊತ್ತಿದೆ. ಇವಾಗ ಏನು ಮಾಡಬೇಕು, ಸೊ I ವ್ಯಾಲ್ಯೂ ಇಸ್ ಈಕ್ವಲ್ ಟು I1 ಪ್ಲಸ್ I4. ಐ ವ್ಯಾಲ್ಯೂ ಫಸ್ಟ್ ಡಯಾಗ್ರಾಮ್ ಅಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ರಲ್ಲ, ಅದ್ರ ವ್ಯಾಲ್ಯೂ ಏನಾಗಿರುತ್ತೆ I1 ಪ್ಲಸ್ I4. I1 ವ್ಯಾಲ್ಯೂ ಏನಿದೆ 0.9088 ಪ್ಲಸ್ I4 ವ್ಯಾಲ್ಯೂ 0.1818. ಸೊ ವ್ಯಾಲ್ಯೂ ಏನಾಗುತ್ತೆ ಕ್ಯಾಲ್ಸಿಲ್ ಹಾಕಿದ್ರೆ 0.9088 ಪ್ಲಸ್ 0.1818. ಸೊ ಟೋಟಲ್ ವ್ಯಾಲ್ಯೂ ಎಷ್ಟು ಬರುತ್ತೆ 1.0906 ಆಂಪಿಯರ್. ಸೊ ಅವರು ಕೇಳಿದ್ದಂತ ಕರೆಂಟ್ ಐ ನ ವ್ಯಾಲ್ಯೂ ಏನಾಗಿರುತ್ತೆ 1.0906 ಆಂಪಿಯರ್ ಆಗಿರುತ್ತೆ. ಸೊ ಸೂಪರ್ ಪೊಸಿಷನ್ ಥಿಯರಮ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.